ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆ ಗದಗ ತಾಲೂಕಿನ ಸೊರಟೂರು ಗ್ರಾಮಕ್ಕೆ ಬಂದಿದ್ದೆ. ಇಲ್ಲಿ ಕೂಡ ರೇಷ್ಮೆ ತುಂಬ ಚೆನ್ನಾಗಿ ಬೆಳೀತಾರೆ ಪ್ರಗತಿಪರ ರೈತರು. ಈ ರೇಷ್ಮೆ ಕೃಷಿ ಅನುಭವದ ಮಾತುಗಳನ್ನು ಕೇಳೋದು ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಕುಮಾರ ಮಲ್ಲಾರಿ ಅಂತ ಸರ್. ಕುಮಾರ್ ಮಲ್ಲಾರಿ. ಓಕೆ ಸರ್. ಊರು ಸೊರಟೂರು? ಊರು ಸೊರಟೂರು ಸರ್. ಓಕೆ. ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡು ಬರ್ತಾಯಿದ್ರಿ ಸರ್? ನಾವು ಸುಮಾರು ಒಂದು 10-12 ವರ್ಷದಿಂದ ಮಾಡ್ತಾಯಿದ್ದೇವೆ ಸರ್. 10-12 ವರ್ಷದಿಂದ ಮಾಡ್ತಾಯಿದ್ರಿ? ಮಾಡ್ತಾಯಿದ್ವಿ. ಹೇಗೆ ಅನಿಸಿದೆ ಸರ್ ಈ ಬೇರೆ ಕೃಷಿಗೂ ಈ ರೇಷ್ಮೆ ಕೃಷಿಗೂ ಏನು ವ್ಯತ್ಯಾಸ? ಸರ್ ನಾವು ಬೇರೆ ಕೃಷಿಗೆ ಇದಕ್ಕೆ ಹೋಲಿಕೆ ಮಾಡಿದರೆ, ಹ್ಞೂ ರೀ, ಮನೆಯಲ್ಲಿ ಒಬ್ಬರು ನೌಕರದವರು ಇರೋಂಥ ಒಂದು ಇದು ರೇಷ್ಮೆ ಬೆಳೆ. ಹೌದಲ್ರಿ? ಹಾಂ ಸರ್. ಯಾಕೆಂದರೆ ಬೇರೆ ಪೀಕಿಗೂ ಈ ಪೀಕಿಗೆ ಹೋಲಿಕೆ ಮಾಡಿದರೆ ಹ್ಞೂ ಸರ್, ಅದು ಅನ್ನೆಸೆಸರಿ ವೇಸ್ಟ್ ಆಗೋದು, ಬೆಲೆ ಕುಸಿತ ಕಾಣೋದು ಹೆಚ್ಚಾನು ಕಾಣುತ್ತದೆ. ಇದರೊಳಗೆ ಮಿನಿಮಮ್ ನಾವು 30,000 to 40,000 ನಾವು ತೆಗೆದೇವಂದ್ರು ಒಂದು 10,000 ರೂಪಾಯಿ ಖರ್ಚಾಗೋದಿಲ್ಲ. ಇದು ಹೌದಲ್ರಿ? ಒಂದು ಮಿನಿಮಮ್ ಒಂದು ತಿಂಗಳಿಗೆ 30,000 ಉಳಿತಿರಲ್ಲ, ಅದ ಖುಷಿ ನಮಗೆ. ತಿಂಗಳು ಒಂದು 5-7 ಸಾವಿರ ರೂಪಾಯಿ ಖರ್ಚಾದ್ರೆ ಒಂದು 30-35 ಸಾವಿರ ರೂಪಾಯಿ ಉಳಿದು ಆರಾಮ್ ಉಳಿತೀವಿ ಸರ್ ಒಂದು ಎಕರೆಗೆ. ಹಾಂ ಸರ್. ಮತ್ತು ನಾವು ಹೆಂಗೆ ಸೊಪ್ಪು ನಾವು ಮೇಂಟೈನ್ ಕ್ವಾಲಿಟಿ ಸೊಪ್ಪು ಬೆಳಿತೀವಿ, ಆ ಥರದ ಹೆಚ್ಚು ಹುಳ ತೊಗೊಂಬಂದು ನಾವು ಕರೆಕ್ಟ್ ಜೋಪಾನ ಮಾಡಿ ಅವನ್ನ ಸಂರಕ್ಷಣೆ ಮಾಡಿ ಅವ್ರನ್ನ ಒಳ್ಳೆಯ ಒಂದು ಗುಣಮಟ್ಟದ ಪೀಕ್ ತೆಗೆದ್ರೆ ನಮ್ಗೆ ಒಳ್ಳೆಯ ಉತ್ತಮ ಬೆಲೆ ಸಿಗುತ್ತೆ ಮತ್ತು ಇಳುವರಿ ಹೆಚ್ಚು ಬರುತ್ತೆ. ನಮ್ಗೆ ಈ ಆದಾಯ ತುಂಬ ಇಷ್ಟ ಆಗೈತ್ರಿ. ಹಾಂ ಸರ್. ಓಕೆ ಸರ್. ಸರ್, ಈಗ ನೀವು ಮೊದಲು ಹಚ್ಚಬೇಕಾದ್ರೆ ಈ ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ ಅಗಿ ತಮ್ಮದಿದ್ದ ಇದು ಮಾಡಿದ್ರಿ, ಏನಂತಾರಲ್ಲ ಸಸಿ ತಮ್ಮದಿದ್ರಿ ಸರ್? ನಾವು ಸಸಿ ತಮ್ಮದಿದ್ದ ಏನಂತಾರಲ್ಲ ಕಡ್ಡಿ. ಹಾಂ, ನಾವು ಸಸಿಕ್ಕಿಂತ ನಾವು ಕಡ್ಡಿನ ನಾಟಿದ್ದು ಜಾಸ್ತಿ ಸರ್ ನಾವು. ಹೌದಲ್ರಿ? ಹಾಂ ಸರ್. ಒಂದು 8 ತಿಂಗಳು ಬಿಟ್ಬಿಟ್ಲೆ ನಮ್ಗೆ ಒಂದು ಇಳುವರಿ ಚಲೋ ಆಗುತ್ತೆ ಸರ್. ಚಲೋ ಆಗುತ್ತಲ್ರಿ? ನಾವು ಕಡ್ಡಿಯಿಂದ ನಾವು ಮತ್ತು ಸರಳ ಸರ್, ಅದು ಸರಳ ಕಡ್ಡಿ. ಅದು ನೀಟನ್ನು ಹಾಕುವ ಸರ್, ಸಾಲುಗಳು ನಾವು ಕಡ್ಡಿನ ಜಾಸ್ತಿ ಉಪಯೋಗ ಮಾಡಿದ್ವಿ ಸರ್. ಓಕೆ ಸರ್. ಸಾಲಿಂದ ಸಾಲಿಗೆ ಮತ್ತು ಅಗಿಯಿಂದ ಅಗಿಗೆ ಎಷ್ಟು ಅಂತರ ಇಟ್ಟಿದ್ರಿ ಸರ್? ಸರ್ ನಾವು 4 ಇಡೋದ್ರಿಂದ ಎತ್ತಿಗೆ ಭಾಳ 2 ಸೈಡು ನಾವು ಬದುಕು ಮಾಡೋಕ್ಕೆ ಅನುಕೂಲ ಆಗುತ್ತೆ, ಎಡಿ ಹೊಡ್ಯಕ್ಕೆ ಅನುಕೂಲ ಆಗುತ್ತೆ ರೀ. ಮತ್ತು ಹೆಚ್ಚು ಹುಲ್ಲು ಬರೋದಿಲ್ಲ, ಕಳೆನಾಶಕ ಕಡಿಮೆ ಆಗುತ್ತೆ. ಓಕೆ ಸರ್. ಈಗ ನಾವು 3-4 ಹಿಂಗೆ ಮಾಡಿದರೆ ಒಂದೇ ಸೈಡ್ ನಾವು ಎಡಿ ಹೊಡಿಬೇಕಾಗತ್ತೆ, ಒಟ್ಟು ಕಳೆದ ಖರ್ಚು ಜಾಸ್ತಿ ಆಗುತ್ತೆ ಸರ್. ಹಂಗೆ ನಾವು 4 ಮಾಡಿದ್ದೀವಿ. ಮತ್ತು 8 5 ಮಾಡಿದರೆ ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡೋಕೆ ಅನುಕೂಲ ಐತೆ ಸರ್. ಅದು ಆ ಪದ್ಧತಿನ ಮಾಡಿರಿ? 5-8 ಹೌದವ್ರಿ. ನಾವು ಮಾಡಿಲ್ಲ ಸರ್, ಬೇರೆದಾರು ಮಾಡ್ಯಾರ. ಟ್ರ್ಯಾಕ್ಟರ್ ಉಪಯೋಗಕ್ಕೆ ಯಾಕೆ ರೈತರಿಗೆ ಒಂದು ಎತ್ತಿನ ಸಮಸ್ಯೆ ಇದೆ, ಹಾಗಾಗಿ ರೈತರು ಟ್ರ್ಯಾಕ್ಟರ್ಲ್ಲೇ ಬಳಕೆ ಮಾಡೋಂತ ಪ್ರೊಸೆಸ್ ನಡೆದ ಸರ್ ಈಗ. ಓಕೆ ಸರ್. ಓಕೆ ಸರ್. ಹಚ್ಚಿದಾಗ ಮೊದಲು ಸಸಿ ಹಚ್ಚಿದಾಗ ಕೃಷಿ ಇಲಾಖೆಯಿಂದ ಅಮೌಂಟ್ ಕೊಟ್ರೇನ್ರಿ ಅದಕ್ಕೆ? ಅವರು ಅಮೌಂಟ್ ಕೊಡ್ತಾರೆ ಸರ್. ಅವರು ಈಗ ನಾವು ಸಸಿ ಹಚ್ಚಿಂದ ಸರ್ ನಮ್ಗೆ ಈ ಸಸಿದು ಅಮೌಂಟ್ ಬರುತ್ತೆ. ಮತ್ತು ನಾವು ಶೆಡ್ ಏನಾರ ನಾವು ಹೊಸದ ನಿರ್ಮಾಣ ಮಾಡಿದ್ರೆ ಅವ್ರು ಸಬ್ಸಿಡಿ ಕೊಡ್ತಾರೆ ಸರ್. ಓಕೆ ಸರ್. 2 ಎಕರೆ ಇದ್ರೆ ಬೀಡಿಂಗ್ ಮಾಡಿದ್ರೆ 3 ಲಕ್ಷ ಜನರಲಿ ಕೊಡ್ತಾರೆ ಸರ್. ಶೆಡ್ ನಟ್ಟಿದ್ರೆ ಒಂದು 20 ಕೊಡ್ತಾರೆ ಸರ್ ಜನರಲ್ಗೆ. ಹಾಂ ಸರ್. SC/STಗೆ 150 ಕೊಡ್ತಾರೆ. ಇದು ಶೆಡ್ ನಟ್ಟಿಗೆ. ಓಕೆ. ಈಗ ನೀವು ಹಚ್ಚಿ ಒಂದು 8 ತಿಂಗಳಿಗೆ ಇದು ಏನಂತಾರಲ್ಲ ಇದು ರೇಷ್ಮೆ ಸೊಪ್ಪು ಬರ್ತೈತ್ರಿ. ಅವಾಗ ನಾವು ಮತ್ತೆ ನಮ್ದು ಯಥಾಸ್ಥಿತಿ ನಾವು ಹುಳಗಳನ್ನು ತೊಗೊಂಬಂದು ನಾವು ಇದು ಮಾಡ್ತೇವೆ ಸರ್. ಇದು ಮಾಡ್ತೀರಿ ಸರ್. ಈಗ ಹಚ್ಚಿದಾಗ ಯಾವುದರ ಏನಂತಾರಲ್ಲ ರೋಗಗಳು ಬಂದು ಸರ್ ಈ ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ? ಇದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು ಕ್ಲೈಮೇಟ್ ಮ್ಯಾಗ ಹೋಗುತ್ತೆ ಸರ್. ಇದು ಹೌದಲ್ರಿ? ರೇಷ್ಮೆ ಬೆಳೆ ನಮ್ಮ ಕ್ಲೈಮೇಟ್ ಹೆಂಗ್ ಸರಿ ಇರುತ್ತೆ ಆ ತರ ಚೆನ್ನಾಗಿ ಬರ್ತೈತಿ. ಕ್ಲೈಮೇಟ್ ಸ್ವಲ್ಪ ಏರುಪೇರೆ ಆದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಸರ್. ಅದು ಹೌದಲ್ರಿ? ಒಮ್ಮೆ ಹುಳನ ಲಾಸ್ ಆಗ್ತಿರ್ತಾವ ಸರ್. ಇದು ಹೋಲಿ ನೆಕ್ಸ್ಟ್ ಟೈಮ್ ಬರ್ತೈತೆ ಅನ್ನೋ ಧೈರ್ಯ ಇರ್ತದೆ ಸರ್. ಹಾಗಾಗಿ ಈ ಭರವಸೆ ಒಳ್ಳೆ ತುಂಬಾ ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ ಅಲ್ರಿ? ಹಾಂ ಸರ್. ಓಕೆ ಸರ್. ಓಕೆ. ಅಂದ್ರೆ ಸರ್ ಇಲ್ಲಿವರೆಗೆ ನೀವು ಇದಕ್ಕೆ ಏನಾದರೂ ರಾಸಾಯನಿಕ ಗೊಬ್ಬರ ಕೊಟ್ಟಿರೇನ ಇಲ್ಲ ಸರ್? ಮಂದಿ 15-20 ಗೊಬ್ಬರ ಹಾಕ್ತಾರೆ ಸರ್ ಅವರು. ನಾವು ಇವತ್ತಿಗೂ ಯಾವ್ದು ಹಾಕಿಲ್ಲ, ಬರೀ ಸೆಗಣಿ ಗೊಬ್ಬರ ಮಾತ್ರ
ಹಾಂ ಹಾಕಿರಿ ಹಾಕಿದ್ದೀವಿ ಸರ್ ನಾವು. ಓಕೆ ಸರ್. ಅದರಿಂದ ತುಂಬಾ ಕ್ವಾಲಿಟಿ ಬರ್ತೈತೆ ಸರ್ ಸೊಪ್ಪು. ಬರ್ತೈತಲ್ರಿ? ಸರ್ಕಾರ ಗೊಬ್ಬರಕ್ಕಿಂತ ನಾವು ಸಗಣಿ ಗೊಬ್ಬರ ಹಾಕಿದ್ರಿಂದ ಹಾಂ ತುಂಬಾ ಕ್ವಾಲಿಟಿ ಸೊಪ್ಪು ಬರ್ತೈತೆ ಸರ್. ಕ್ವಾಲಿಟಿ ಸೊಪ್ಪು ಬರ್ತೈತೆ ರೀ. ಸರಿ 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 ಓಕೆ ಸರ್. ಮೊದಲು ನೀವು ತಂದಾಗ ಸರ ಎಷ್ಟು ಲಿಂಕ್ಸ್ ತಗೊಂಬಂದಿದ್ದೀರಿ ಸರ? ಮೊದಲು ಒಂದು ಎಕರೆ ಮಾಡ್ಕೊಂಡ್ರೆ 2 ಎಕರೆ ಹಚ್ಚಿದ್ರಿ ಸರ್? ಸರ್ ಇದು 1 ಎಕರೆಗೆ ನಾವು 250-300 ಲಿಂಕ್ಸ್ ತನ ಮೇಯ್ಸೇವಿ ಸರ್ ನಾವು. 1 ಎಕರೆದಲ್ಲೇ ಸರ್? ಹೌದು ಸರ್, ಇದ ಹೊಲದಲ್ಲಿ ಸರ್. ಓ ಹೌದಲ್ರಿ, ಅಷ್ಟು ಬರ್ತೈತಲ್ರಿ? ಅಷ್ಟು ಬರ್ತದೆ ಸರ್, ಯಾಕಂದ್ರೆ ಕ್ವಾಲಿಟಿ ಬರ್ತೈತಲ್ಲ ಸರ್ ಸೊಪ್ಪು. ಹಾಂ ಹಾಂ ಹಾಂ. ಕ್ವಾಲಿಟಿ ಹೆಂಗೆ ಬರ್ತೈತೆ ಸೊಪ್ಪು ಹಂಗೆ ಹುಳ ಹೆಚ್ಚಿಗೆ ಸರ್. ಹೌದಲ್ಲ? ಕ್ವಾಲಿಟಿ ಸರಿ ಬರಲಿಲ್ಲ ಅಂದ್ರೆ ಅದ್ರ ತಕ್ಕಂಗೆ ಎಷ್ಟು ಸೊಪ್ಪು ಇರ್ತೈತೆ ಅದರ ಮಾರ್ಜಿನ್ ಮೇಲೆ ನಾವು ಹುಳ ತೊಗೊಂಬಂದು ಮೇಯಿಸ್ತೇವೆ ಸರ್. ಹೌದಲ್ರಿ? 1.5 ಎಕರೆಯಲ್ಲಿ 200-250 ಲಿಂಕ್ಸ್ ತಗೊಂಬಂದಿರಿ? 1 ಎಕರೆ ಸರ್. ಒಂದು ಎಕರೆಯಲ್ಲಿ ಬರೀ? ಸರ್ ಓ ಪರವಾಗಿಲ್ಲ ಬಿಡ್ರಿ ಸರ್. ಕ್ವಾಲಿಟಿ ಬರ್ಬೇಕು ಸರ್. ಕ್ವಾಲಿಟಿ ಬರಬೇಕು. ಕ್ವಾಲಿಟಿ ಇತ್ತಂದ್ರೆ ನಾವು ಹುಳ ಮೇಯಿಸೋಷ್ಟು ಕೆಪಾಸಿಟಿ ಐತೆ ಸರ್. ಹಾಂ ಹಾಂ ಹಾಂ. ಸರಿ ಸರಿ. ಅಂದರೆ ಸರ್ ಒಂದು 10 ವರ್ಷದೊಳಗೆ ಯಾವ ವರ್ಷ ನಿಮ್ಗೆ ಒಳ್ಳೆ ರೇಟ್ ಬಂದೈತೆ ಸರ್? ಈಗ ಒಂದು 3 ವರ್ಷದ ಹಿಂದೆ ಸರ್ ಹ್ಞೂ ರೀ 800-900 ತನಕ ರೇಟ್ ಬಂದೈತೆ ಸರ್. ಬಂದೈತ್ರಿ? ಹೋದ ವರ್ಷ ಸ್ವಲ್ಪ ಡಿಮ್ ಇತ್ತು ಸರ್. ಹಾಂ ಹಾಂ ಹಾಂ. ಈ ವರ್ಷ ಪರವಾಗಿಲ್ಲ ಸರ್, ಮತ್ತೆ ಚಲೋ ಬಂದೈತೆ ಹಾಂ ಸರ್. ಈಗ ಮಿನಿಮಮ್ 700-800 ಹಾಂ ಹಾಂ 600 ಹಾಂ ಈ ಥರ ಒಳ್ಳೆ ಬೆಲೆ ಐತೆ ಸರ್. ಈಗ ಬೆಲೆ ಐತಲ್ರಿ? ಐತೆ ಸರ್. ಆದ್ರೆ ಕ್ಲೈಮೇಟ್ ಮ್ಯಾಗ ಹ್ಞೂ ಹ್ಞೂ ಅದೊಂದು ರೇಷ್ಮೆ ಬೆಳೆ ವಾತಾವರಣ ಆಗುತ್ತೆ ಸರ್. ಸ್ವಲ್ಪ ಇದಾಗುತ್ತೆ. ಕ್ಲೈಮೇಟ್ ತಕ್ಕಂಗ ಹಾಂ ಹಾಂ ಹಾಂ. ಇದೊಂದು ಬೆಳೆ ಸರ್. ಇದು ಬೆಳೆ ವರ್ಷಕ್ಕೆ ಎಷ್ಟು ಇದು ಏನಂತಾರಲ್ಲ ಎಷ್ಟು ಬೆಳೆ ತೆಗಿತೀರಿ ಸರ್ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ 4 ಬೆಳೆ ತೆಗಿತೀವಿ ಸರ್. ಒಂದು ವರ್ಷಕ್ಕೆ 4 ಬೆಳೆ ರೀ? ಓಕೆ ಸರ್. ಖರ್ಚು ಸರ್ ಒಂದು ಬೆಳೆಗೆ? ಸರ್ ಒಂದು ಬೆಳಿಗ್ಗೆ ಮಿನಿಮಮ್ ನಾವು 200 ಲಿಂಕ್ಸ್ ತಂದೇವು ಅಂದ್ರೆ ಹ್ಞೂ ಎಲ್ಲ ಚಾಕಿ ಸೆಂಟರ್ನಲ್ಲಿ ಹುಳ ತೊಗೊಂಬರ್ತೀವಿ ಸರ್ ನಾವು. ಹ್ಞೂ ರೀ. ಅಲ್ಲಿದು ಅಂದ್ರೆ ಇದು ಶೆಡ್ ಸಿಂಪಡಣೆ ಮಾಡಕ್ಕೆ, ನಾವು ಔಷಧ ಸಿಂಪಡಣೆ ಮಾಡಕ್ಕೆ ಅದು ಇದು ಕೂಡ ಆಳಿಂದ ಅಂದ್ರೆ ಒಂದು 10,000 ರೂಪಾಯಿ ಖರ್ಚಾಗುತ್ತೆ ಸರ್. ಅಷ್ಟೇ ಸರ್. 200 ಲಿಂಕ್ಸಿಗೆ 10,000 ಖರ್ಚಾಗುತ್ತೆ? 10,000ಲಿಂದ ಒಂದು 12,000 ಅಷ್ಟೇ ಸರ್. 12,000 ಆದಾಯ ಸರ್? ಅದೇ ಸರ್. ಅದೇ ನಾವು ಹೆಂಗೆ ಗುಣಮಟ್ಟ ನಾವು ರೇಷ್ಮೆ ಗುಡ್ ತೆಗಿತೇವೆ ಸರ್, ಅದ್ರ ತಕ್ಕಂಗೆ ಅದ ಐತೆ ಸರ್. ಕಡಿಮೆ ಅಂದರೂ ಎಷ್ಟು ಬರ್ತೈತೆ ಸರ್ ಅಂದಾಜು? ಈಗ ನಾವು 200 ಲಿಂಕ್ಸ್ ನಾವು 600 ರೂಪಾಯಿ ಮರೈತೆ ಅಂದ್ರೆ ಸರ್ ನಮ್ಗೆ 80,000-90,000 ಗ್ಯಾರಂಟಿ ಸರ್. ಗ್ಯಾರಂಟಿ ಸರ್. ಪರವಾಗಿಲ್ಲ ರೀ ಸರ್. ಹಾಂ ಸರ್, ಪರವಾಗಿಲ್ಲ. ಬೇರೆ ಪೀಕಿಗೆ ಈ ಪೀಕಿಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಗೆ ರೇಷ್ಮೆ ಬೆಟರ್ ಅನಿಸ್ತದೆ ಸರ್. ಬೆಟರ್ ಅಲ್ರಿ? ಓಕೆ ಸರ್. ಓಕೆ ಸರ್. ಓಕೆ. ಅಂದರೆ ಬೇರೆಯವರು ಈಗ ರೇಷ್ಮೆ ಬೆಳೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅವ್ರಿಗೆ? ಸರ ಇದು ಈ ಹುಳಗಳನ್ನು ಹೆಂಗೆ ನಾವು ಮಗುಕ್ಕಿಂತ ಅಗ್ದಿ ಜೋಪಾನ ಮಾಡ್ಬೇಕು ಸರ್ ನಾವು. ಹೌದಲ್ರಿ? ಅದರಲ್ಲಿ ಕ್ಯೂರಾಸಿಟಿ ಇಂಟ್ರೆಸ್ಟಿಂಗ್ ಇರ್ಬೇಕು ಸರ್. ನಾವು ರೇಷ್ಮೆ ಬೆಳಿಬೇಕು, ನಾವು ಗುಣಮಟ್ಟದ ಗೂಡು ತೆಗಿಬೇಕು, ಅದ್ರೊಳಗೆ ಇಂಟ್ರೆಸ್ಟ್ ಇದ್ದವ್ರು ಸರ್. ಅದ್ರ ತಕ್ಕಂಗೆ ಶ್ರಮ ಪಟ್ಟರೆ ಅದು ಪ್ರತಿಫಲ ಸಿಗ್ತೈತೆ ಸರ್. ಅದು ಸಿಗ್ತೈತೆ. ನೀವು ಪ್ರತಿಯೊಂದು ಒಂದಂತಲ್ಲ ಸರ್, ನೀವು ಯಾವುದೇ ಒಂದು ಕೆಲಸದೊಳಗೆ ನಾವು ಶ್ರಮ ಇಟ್ಟು ದುಡಿದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತೈತೆ. ಇದ ಒಂದಂತಲ್ಲ, ಬೇರೆ ಯಾವುದೇ ಕೆಲಸ ಅದ್ರ ಶ್ರಮ ಪಟ್ರೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ. ಸರ್ ಇನ್ನೊಂದ್ರಿ ಸರ, ಈಗ ಏನಂತಾರಲ್ಲ ಇದಕ್ಕೆ ನಾವು ಹೆಂಗೆ ಕಷ್ಟಪಡ್ತೀವಿ ಹಂಗೆ ಪ್ರತಿಫಲ ಸಿಗ್ತೈತಿ, ಹೌದಲ್ರಿ? ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸರ, ಕೆಲವೊಬ್ಬರು ಈಗ ನಿಮ್ಮ ಸೊಲ್ಟ್ರಾಗ ಒಂದು 200 ಎಕರೆ ಐತ್ರಿ. ಹಾಂ ಸರ್. ಕಡಿಮೆ ಆಗೈತೆ ಹೆಂಗ್ರಿ ಸರ್? ಈಗ ಜಾಸ್ತಿ ಆಗೈತೆ? ಸ್ವಲ್ಪ ಅದೇ ಹೇಳಿದ್ನಲ್ಲ ಸರ್ ನಾನು. ಈಗ ಕೆಲವೊಂದು ಜನರು ಆಳಿನ ಮ್ಯಾಗ ಡಿಪೆಂಡ್ ಇರ್ತಾರೆ ಸರ್. ಹ್ಞೂ ರೀ. ಆಳು ಸರಿಯಾದ ಟೈಮಿಗೆ ಸಿಗೋದಿಲ್ಲ ಸರ್. ಹಾಗಾಗಿ ಅವರು ಸ್ವಲ್ಪ ಕಷ್ಟಪಡ್ತಾರೆ ಸರ್. ಹಾಗಾಗಿ ಒಂದಿಷ್ಟು ಒಂದು 2 ಪ್ಲಾಟ್ ಮಾಡಿದಾರೆ, ಒಂದೊಂದು ಪ್ಲಾಟ್ ತೆಗೆದಾರೆ, ಒಂದು ಪ್ಲಾಟ್ ಇಟ್ಕೊಂಡಾರ ಸರ್. ನಾವು ಒಂದಷ್ಟು ರೈತರು ಮನೆಯಲ್ಲೇ ಮಾಡ್ತಕ್ಕಂಥ ಜನರು ಅದಾರ ಸರ್. ಮನೆಯಲ್ಲೇ ಮಾಡೋ ಅವರೆಲ್ಲ ಮೇಂಟೈನ್ ಮಾಡ್ತಾರಲ್ರಿ? ಓಕೆ ಸರ್. ಓಕೆ ಸರ್. ಈ ರೇಷ್ಮೆ ಕೃಷಿ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟರೆ ಉತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.